ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ವಿಷಯದ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಾವು ಡಿಸ್ಕಷನ್ ಮಾಡೋಣ. ನಿಮ್ಮ SA2 ಕ್ವಶನ್ ಪೇಪರನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಮಕ್ಕಳ. ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನಾವು ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದು ಮಾಡೆಲ್ ಕ್ವಶನ್ ಪೇಪರ್ಸನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಮಕ್ಕಳ. ಸೊ ದ್ವಿತೀಯ ಭಾಷೆ ಕನ್ನಡ ಯಾರ್ಯಾರು ತೆಗೆದುಕೊಂಡಿದ್ದೀರಾ ಅವರಿಗೂ ಸಹ ಈ ವಿಡಿಯೋ ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರ ಸೂಚಿಸಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಸೊ ಒಟ್ಟು ಇಲ್ಲಿ 4 ಪ್ರಶ್ನೆಗಳಿರ್ತವೆ ಮಕ್ಕಳ. ಫಸ್ಟ್ ಕ್ವಶನ್, ಕಾರ್ಯ ಈ ಪದದ ತದ್ಭವ ರೂಪ. ಸೊ ಕಾರ್ಯ, ಕರ್ಮ, ಕಜ್ಜ, ಕಾರ್ಯ. ಸೊ ಕಜ್ಜ ಅನ್ನೋದು ಕಾರ್ಯದ ತತ್ಸಮ ತದ್ಭವ ರೂಪ, ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, ದೇವಾಲಯ ಇದು ಡ್ಯಾಶ್ ಸಂಧಿಗೆ ಉದಾಹರಣೆ. ದೇವ ಪ್ಲಸ್ ಆಲಯ, ಆಕೆ ಅಕಾರನೇ ಬಂದಿರೋದ್ರಿಂದ ಸೊ ಅದು ಸವರ್ಣ ದೀರ್ಘ ಆಗ್ತದೆ, ಹಾಗಾಗಿ ದೇವಾಲಯ ಆಪ್ಷನ್ ಬಿ ಸವರ್ಣ ದೀರ್ಘ ಸಂಧಿ ಉತ್ತರ. ಮೂರನೇ ಪ್ರಶ್ನೆ, ಧರ್ಮ ಈ ಪದದ ವಿರುದ್ಧಾರ್ಥಕ ಪದ. ಸೊ ಧರ್ಮಗೆ ವಿರುದ್ಧ ಪದ ಅಧರ್ಮ, ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ 4ನೇ ಪ್ರಶ್ನೆ, ರುಚಿಯನ್ನು ಡ್ಯಾಶ್ ವಿಭಕ್ತಿ ಪ್ರತ್ಯಯ ಅನ್ನು. ಸೊ ಅದು ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಬರ್ತದೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಇರ್ತವೆ. ಇಲ್ಲಿ 12 ಪ್ರಶ್ನೆಗಳಿದೆ ಮಕ್ಕಳು. 5ನೇ ಪ್ರಶ್ನೆ, ಕುವೆಂಪು ಅವರನ್ನ ಮನೆಯವರಲ್ಲ ಏನೆಂದು ಕರೆ. 5ನೇ ಪ್ರಶ್ನೆ, ಕುವೆಂಪು ಅವರನ್ನು ಮನೆಯವರೆಲ್ಲ ಏನೆಂದು ಕರೆಯುತ್ತಿದ್ದರು. 6ನೇ ಪ್ರಶ್ನೆ, ಜೇನು ಕುರುಬರ ಗೀತ ಸಾಕುತ್ತಿದ್ದ ಗಂಡು ಆನೆಯ ತಾಯಿ ತೀರಿದ್ದು ಏಕೆ. 12ನೇ ಪ್ರಶ್ನೆ, ಮಕಾನುಪುರದ ಉರುಸಿನಲ್ಲಿ ಕೆಂಡ ತುಳಿಯುವ ಸಂಪ್ರದಾಯ ಹೇಗೆ ಆಚರಣೆಗೆ ಬಂದಿತು. 8ನೇ ಪ್ರಶ್ನೆ, DLN ಅವರ ವಿಮರ್ಶಾ ಲೇಖನಗಳು ಯಾವ್ಯಾವು. 9ನೇ ಪ್ರಶ್ನೆ, ಧಾರ್ಮಿಕ ವ್ಯಕ್ತಿಗಳು ಐನ್ಸ್ಟೀನ್ ಅವರನ್ನು ಏನೆಂದು ಪರಿಭಾವಿಸುತ್ತಾರೆ. 10ನೇ ಪ್ರಶ್ನೆ, ಶಾಂತನು ದೇವವ್ರತನಿಗೆ ತನ್ನ ಚಿಂತನೆಗೆ ಕಾರಣ ಏನೆಂದು ತಿಳಿಸಿದನು. 11ನೇ ಪ್ರಶ್ನೆ, ದೂರದ ಬೆಟ್ಟ ಹೇಗೆ ಕಾಣುತ್ತದೆ. 12ನೇ ಪ್ರಶ್ನೆ, ಶಬರಿಗೆ ಶ್ರೀರಾಮನು ಹೇಗೆ ಕಂಡನು. 13ನೇ ಪ್ರಶ್ನೆ, ಜನರು ಏನೆಂದು ಕೂಗಿದರು. 14ನೇದು, ಮಕ್ಕಳಾಟ ಸನ್ಯಾಸಿಯ ಜಪವನ್ನು ಏಕೆ ಮರೆಯಿಸುತ್ತದೆ. 15ನೇ ಪ್ರಶ್ನೆ, ಪುರಂದರದಾಸರ ಅಂಕಿತ ನಾಮವೇನು. 16ನೇದು, ಪುರಂದರದಾಸರು ಬಡವರ ಪಾಲಿಗೆ ನಮ್ಮ ನುಡಿ ಹೇಗಿರಬೇಕೆಂದು ಹೇಳುತ್ತಾರೆ. ಸೊ ಇದಿಷ್ಟು ಮಕ್ಕಳ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್. ಸೊ 12 ಪ್ರಶ್ನೆಗಳು. ನೆಕ್ಸ್ಟ್ ಥರ್ಡ್ ಮೇನಿಗೆ ಬಂದರೆ 3-4 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಇರ್ತವೆ. ಇಲ್ಲಿ 8 ಪ್ರಶ್ನೆಗಳಿರ್ತದೆ, ಪ್ರತಿ ಪ್ರಶ್ನೆಗೆ 2 ಅಂಕ. 17ನೇ ಪ್ರಶ್ನೆ, ಕುವೆಂಪು ತಮ್ಮ ಮಕ್ಕಳಿಗೆ ರಾಜರತ್ನಂ ಅವರನ್ನು ಹೇಗೆ ಪರಿಚಯಿಸಿದರು. 18ನೇ ಪ್ರಶ್ನೆ, ಮುಳಬಾಗಿಲ ಪ್ರಾಂತದ ಉರುಸಿನಲ್ಲಿ ಪ್ರದರ್ಶನಗೊಳ್ಳುವ ಕಾರ್ಯಕ್ರಮಗಳು ಯಾವ್ಯಾವು. 19, ದೇವರು ಮತ್ತು ಧರ್ಮದ ಬಗ್ಗೆ ಐನ್ಸ್ಟೀನ್ ಅವರ ನಂಬಿಕೆಗಳೇನು. 20ನೇದು, ಶಂತನು ರಾಜನಲ್ಲಿದ್ದ ವ್ಯಕ್ತಿತ್ವದ ಗುಣವಿಶೇಷತೆಗಳೇನು. 21ನೇದು, ಶಬರಿಯು ರಾಮನನ್ನ ಹೇಗೆ ಕಾಯುತ್ತಿದ್ದಳು. 22ನೇದು, ಜೋಗಿಯು ಕಿಂದರಿ ಬಾರಿಸಿದಾಗ ಇಲಿಗಳು ಬಂದ ಬಗೆ ವರ್ಣಿಸಿ. 23, ಮರಳಿನ ಕಣದ ಬಯಕೆ ಸಮುದ್ರದ ಚುಂಬನ ಪದ್ಯದಲ್ಲಿ ಹೇಗೆ ವ್ಯಕ್ತವಾಗಿದೆ. 24, ನೀರು ಹೇಗೆ ಮಲಿನವಾಗ್ತದೆ. ಸೊ ಇದೆಲ್ಲ 2 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ ಫೋರ್ತ್ ಮೇನ್, ಕೆಳಗಿನ ಸಾಹಿತ್ಯ ಕಾಲ, ಸ್ಥಳ, ಕೃತಿ ಮತ್ತು ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿ ಬರೀಲಿಕ್ಕಿದೆ. ಸೊ ಇಲ್ಲಿ BGL ಸ್ವಾಮಿ ಅವರ ಬಗ್ಗೆ ಬರೀಲಿಕ್ಕೆ ಕೊಟ್ಟಿದ್ದಾರೆ ಮಕ್ಕಳ. 3 ಅಂಕಕ್ಕೆ ಇರ್ತದೆ, ಹಾಗಾಗಿ ಕವಿ ಕಾವ್ಯ ಪರಿಚಯವನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ಫಿಫ್ತ್ ಮೇನ್, ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಸೊ ಇಲ್ಲಿ ನಮಗೆ ಪದ್ಯವನ್ನು ಕೊಟ್ಟಿದ್ದಾರೆ ಮಕ್ಕಳ. 26ನೇ ಪ್ರಶ್ನೆ, ಕಡೆಗೀಲಿಲ್ಲದ ಬಂಡಿ ಹೊಡೆಗಡೆಯಡೆ ಮಾಣ್ಪುದೆ. ಕಡೆಗೀಳು ಬಂಡಿಗಾದಾರ ಈ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಬೃಢಭಕ್ತರ ನುಡಿಗಡನೆಗೆ ಕಡೆಕೀಲು ಕಾಣ ರಾಮನ ಅಂತ. ಸೊ ಇಲ್ಲಿ ಈ ಸಾರಾಂಶವನ್ನು ನೀವು ಬರಿಬೇಕು ಮಕ್ಕಳ. ಸೊ ಯಾವ ಪದ್ಯದಿಂದ ಆಯ್ಕೆ ಮಾಡಿದರೆ ಬರೆದು ಸಾರಾಂಶವನ್ನು ಬರೀರಿ, ನಿಮಗೆ ಸಂಪೂರ್ಣವಾಗಿ 4 ಅಂಕಗಳು ಅಲ್ಲಿ ಸಿಗ್ತದೆ. ನೆಕ್ಸ್ಟ್ ಫೋರ್ತ್ ಮೇನ್, ಕೆಳಗಿನ ವಾಕ್ಯದಲ್ಲಿ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆಯಲಿಕ್ಕೆ ಹೇಳಿದ್ದಾರೆ, ಸಮನ್ವಯಗೊಳಿಸಲಿಕ್ಕೆ. ಸೀತೆಯ ಮುಖ ಕಮಲದಂತೆ ಹರಳಿತು. ಸೊ ಇಲ್ಲಿ ಸೀತೆಯ ಮುಖವನ್ನು ಕಮಲಕ್ಕೆ ಹೋಲಿಸಲಾಗ್ತಾ ಇದೆ, ಹಾಗಾಗಿ ಇದು ಒಂದು ಉಪಮಾಲಂಕಾರ ಮಕ್ಕಳ. ಸೀತೆಯ ಮುಖ ಉಪಮಾನ, ಉಪಮೇಯ,
ಉಪಮಾನ ಸೀತೆಯ ಮುಖ ಕಮಲದಂತೆ ಅರಳಿತು. ಸೊ ಅಂತೆ ಅನ್ನೋದು ಉಪಮವಾಚಕ, ಇಲ್ಲಿ ಎರಡನ್ನ ಸಾದೃಶ್ಯವಾಗಿ ಹೋಲಿಸ್ತಾ ಇರೋದ್ರಿಂದ ಇದು ಉಪಮಾಲಂಕಾರಕ್ಕೆ ಬರ್ತದೆ. ಸೊ ಬರೆದ್ಬಿಟ್ಟು ನೀವು ಬರೆದ್ರೆ ಇದೆಲ್ಲ ಉಪಮಾನ, ಉಪಮೇಯ, ಉಪಮವಾಚಕ, ಸಮಾನ ಧರ್ಮ ಎಲ್ಲವನ್ನ ಬರೆದ್ರೆ ಯು ವಿಲ್ ಗೆಟ್ 3 ಮಾರ್ಕ್ಸ್. ನೆಕ್ಸ್ಟ್ 8th ಮೇನಲ್ಲಿ 7th ಮೇನಿಗೆ ಬಂದರೆ ಕೆಳಗಿನ ಗಾದೆಗಳಲ್ಲಿ ಒಂದನ್ನು ವಿಸ್ತರಿಸಿ ಬರೆಕೊಟ್ಟಿದ್ದಾರೆ. ಕೈ ಕೆಸರಾದರೆ ಬಾಯಿ ಮೊಸರು ಅಥವಾ ಅತಿ ಆಸೆ ಗತಿಗೇಡು. ಸೊ ಫಸ್ಟ್ ನೀವು ಆ ಗಾದೆಗಳ ಮಹತ್ವ ಬರೀರಿ ಮಕ್ಕಳ. ಯಾವುದೇ ಗಾದೆ ಕೊಟ್ಟರು ಫಸ್ಟ್ ಒಂದು 3 ಲೈನ್ಸ್ ಗಾದೆಗಳ ಬಗ್ಗೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ, ಇದು ಜನಪ್ರಿಯರ ಆಡು ನುಡಿಗಳಿಂದ ಬಂದು. ಸೊ ಈ ರೀತಿ ನೀವು ಗಾದೆ ಬಗ್ಗೆ ಮಹತ್ವ ಬರೆದು ಆ ನಂತರ ಅಂತಹ ಮಹತ್ವದ ಗಾದೆಗಳಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಸಹ ಒಂದಾಗಿದೆ ಅಂತ ಹೇಳಿ ತದನಂತರ ಎಕ್ಸ್ಪ್ಲೇನ್ ಮಾಡಿ ಯು ವಿಲ್ ಗೆಟ್ 3 ಮಾರ್ಕ್ಸ್. ನೆಕ್ಸ್ಟ್ 8ನೇ ಮೇನ್ ಕೆಳಗಿನ ಹೇಳಿಕೆಗೆ ಸಂದರ್ಭ ರಹಸ್ಯನ ಬರೀಲಿಕ್ಕಿರ್ತದೆ. ಇಲ್ಲಿ 15 ಅಂಕಗಳು ಸಿಗ್ತವೆ ಮಕ್ಕಳ. ಪ್ರತಿ ಪ್ರಶ್ನೆಗೆ 3 ಅಂಕ. 29ನೇ ಪ್ರಶ್ನೆ, ಅದು ಮುಗ್ಗರಿಸಿದರೆ ಇವಳ ಕರುಳು ದಸಕ್ಕೆನ್ನುತ್ತದೆ. 30ನೇದು, ಕರ್ನಾಟಕದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? 31ನೇದು, DLN ಎಂದರೆ ಪಾಂಡಿತ್ಯ ಎಂದರೆ DLN. ಸೊ ಇದನ್ನು ಯಾವ ಪಾಠದಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಬರಿಬೇಕು. ನೆಕ್ಸ್ಟ್ 32ನೇದು 32ನೇ ಪ್ರಶ್ನೆ, ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆ. 33ನೇದು, ಬಡವನ ಮನೆಗೆ ಸಿರಿ ಬರಲಿ. ಸೊ ಇದಿಷ್ಟು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಾಗಿರ್ತವೆ. ನೆಕ್ಸ್ಟ್ 9ನೇ ಮೇನ್, ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. 7 ಚಿನ್ನ ಬೆಳಗಾಯಿತು. ಸೊ ಅಲ್ಲಿಂದ ಬೆಳಕು ಬೇಟೆಗಾರ ವರ್ಗ ಇರದೆ. ಇಲ್ಲಿ ನಿಶ ಇಳಿದ ಉಷಯ ಎಳ ಡ್ಯಾಶ್ ಡ್ಯಾಶ್ ತುಂಬಿ ಕುಡಿಯಬೇಕು. ಸೊ ಎರಡರಲ್ಲಿ ಯಾವ ಪದ್ಯ ಭಾಗ ಬರ್ತದೆ ಅದನ್ನು ಪ್ರಾಕ್ಟೀಸ್ ಮಾಡಿ ಬರೀಕೊಳ್ಳಿ ಮಕ್ಕಳ. 4 ಅಂಕ ಸಿಗುತ್ತೆ. ನೆಕ್ಸ್ಟ್ 10ನೇ ಮೇನ್, ಕೆಳಗಿನ ಪ್ರಶ್ನೆಗೆ 8-10 ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಒಂದು ಪ್ರಶ್ನೆ ಬರೀಲಿಕ್ಕೆ ಇರ್ತದೆ. 2 ಆಪ್ಷನ್ಸ್ ಇದ್ದಾವೆ. 35ನೇದು, ತೊಟ್ಟಿಲು ತೂಗುವ ಹಾಡು ಕವಿತೆಯಲ್ಲಿ ಕವಯತ್ರಿ ಜಗವನ್ನೆಲ್ಲ ತೂಗಿರುವ ಪರಿ ಹೇಗೆ, ಅಥವಾ ತೊಟ್ಟಿಲು ತೂಗುವ ಹಾಡು ಕವಿತೆಯ ಆಶಯವನ್ನ ನಿಮ್ಮ ಮಾತುಗಳಲ್ಲಿ ಬರೀಲಿಕ್ಕೆ ಕೇಳಿದರೆ, ಸಾರಾಂಶವನ್ನ ಕೇಳಿದರೆ ಮಕ್ಕಳ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲೇ ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಸೊ ಇಲ್ಲಿ 4 ಅಂಕ ಸಿಗುತ್ತೆ. ಪ್ರತಿ ಪ್ರಶ್ನೆಗೆ 2 ಅಂಕ. ಟೋಟಲಿ 2 ಕ್ವಶನ್ಸ್ ಇರ್ತದೆ. ನೋಡಿ ಇಲ್ಲಿ ಗದ್ಯ ಭಾಗ ಕೊಟ್ಟಿದ್ದಾರೆ ಮಕ್ಕಳ. ವಿಶ್ವೇಶ್ವರಯ್ಯ ಬಗ್ಗೆ ಕೊಟ್ಟಿದ್ದಾರೆ. ವಿಶ್ವೇಶ್ವರಯ್ಯನವರು ನಾವು ಬರೆದ ಪುಸ್ತಕವನ್ನು ಪ್ರಕಟಿಸದಿರಲು ಕಾರಣವೇನು? ಜಪಾನಿನಲ್ಲಿ ಇತಿಹಾಸದಲ್ಲಿ ಮೇಜಿ ಯುಗದ ಆದ ಬದಲಾವಣೆಗಳು ಏನು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇದಿಷ್ಟನ್ನು ನೀವು ಆನ್ಸರನ್ನು ಅಲ್ಲೇ ಇದೆ ನೋಡಿ ಬರ್ಕೊಳ್ಳಿ. ನೆಕ್ಸ್ಟ್ 12ನೇ ಮೇನಿಗೆ ಬಂದರೆ ನಿಮಗೆ ಒಂದು ಪ್ರಬಂಧ ಬರೀಲಿಕ್ಕೆ ಇರುತ್ತೆ. 2 ಪ್ರಬಂಧ ಕೊಟ್ಟಿದ್ದಾರೆ. ಒಂದು ರಾಷ್ಟ್ರೀಯ ಹಬ್ಬಗಳು, ಇನ್ನೊಂದು ದೂರದರ್ಶನದಿಂದ ಆಗುವ ಪ್ರಯೋಜನಗಳು. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಪೀಠಿಕೆ, ವಿಷಯ ಬೆಳವಣಿಗೆ, ತದನಂತರ ಉಪಸಂಹಾರ ಅಷ್ಟನ್ನು ಬರೆದ್ರೆ 4 ಅಂಕ ಸಿಗ್ತದೆ. ಸೊ ಕಂಪ್ಲೀಟಾಗಿ ಒಂದು ಎಕ್ಸ್ಪ್ಲೈನ್ ಮಾಡಿ ಮಕ್ಕಳು. ಒಂದು 15-20 ವಾಕ್ಯಗಳು ಮೀರದಂತೆಯೇ ನೀವು ಬರೀಬೇಕು. ನೆಕ್ಸ್ಟ್ ಲಾಸ್ಟ್ ಮೇನಿಗೆ ಪತ್ರಲೇಖನ ಇರ್ತದೆ. ಒಂದು ವೈಯಕ್ತಿಕ ಪತ್ರ, ಇನ್ನೊಂದು ವ್ಯಾವಹಾರಿಕ ಪತ್ರ. ಸೊ 2 ಪತ್ರಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳು. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಕೇಳಿರ್ತಾರೆ. ಹಾಗಾಗಿ ಅಭ್ಯಾಸ ಮಾಡ್ಕೊಂಡಿದ್ರೆ ನಿಮಗೆ ಆ ಮೇನಿಂದ 5 ಅಂಕಗಳು ಸಿಗ್ತದೆ. ಹಾಗಾಗಿ ಇದಿಷ್ಟು ನಿಮಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಮಕ್ಕಳ. ಸೊ ಪೇಪರನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕ್ವಶನ್ ಆನ್ಸರ್ಸ್ ಇವು ಎಷ್ಟು ರಿಪೀಟ್ ಆಗ್ತವೆ. ಹಾಗಾಗಿ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.